ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಚಂದ್ರಗ್ರಹಣದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇದೇ ಆಗಸ್ಟ್ 28ನೇ ತಾರೀಕು ನಡೀತಾ ಇರತಕ್ಕಂತಹ ಈ ಚಂದ್ರಗ್ರಹಣ ನಿಮ್ಮ ಬದುಕಿನಲ್ಲಿ ಯಾವ್ಯಾವ ರೀತಿ ಬದಲಾವಣೆಯನ್ನು ತರಬಹುದು, ಪ್ರಕೃತಿ ಮೇಲೆ ಯಾವ ರೀತಿಯ ಪ್ರಭಾವಗಳನ್ನ ಬೀರಬಹುದು, ನಿಮ್ಗೇನಾದ್ರೂ ಅನುಕೂಲವಾ ಅನಾನುಕೂಲವಾ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿದ್ದಿಲ್ಲ ಅಂದ್ರೆ ಫಾಲೋ ಮಾಡಿ, ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಚಂದ್ರಗ್ರಹಣ ಅಂದ್ರೆ ಏನು? ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ಸರಳ ರೇಖೆಗೆ ಬಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳೋದನ್ನೇ ಚಂದ್ರಗ್ರಹಣ ಅಂತ ಕರೀತಕ್ಕಂಥದ್ದು. ಅಂದ್ರೆ ಪರಿಪೂರ್ಣವಾಗಿ ಇದು ನೆರಳು ಬೆಳಕಿನ ಆಟ, ಖಗೋಳದಲ್ಲಿ ನಡೀತಕ್ಕಂಥದ್ದು. ಸಾಮಾನ್ಯವಾಗಿ ಯಾವಾಗ್ಲೂ ಅಷ್ಟೇ ಅಮಾವಾಸ್ಯ ದಿವಸವೇ ನಡೀತಕ್ಕಂಥದ್ದು ಸೂರ್ಯಗ್ರಹಣ, ಪೌರ್ಣಮಿ ದಿವಸ ನಡೀತಕ್ಕಂಥದ್ದು ಚಂದ್ರಗ್ರಹಣ. ಈ ಎರಡೇ ಪರ್ವಕಾಲದಲ್ಲಿ ಮಾತ್ರವೇ ಗ್ರಹಣ ನಡೆಯುತ್ತೆ ಹೊರತು ಬೇರೆ ಇನ್ಯಾವ ಕಾಲದಲ್ಲೂ ನಡೆಯೋದಿಲ್ಲ. ಅದರಲ್ಲೂ ಈ 28ನೇ ತಾರೀಕು 8ನೇ ತಿಂಗಳು 2026 ಚಂದ್ರಗ್ರಹಣ ಏನಿದೆ ಅದು ಬೆಳಗ್ಗೆ 6:53 ಮಧ್ಯಾಹ್ನ 12:31 ಸುದೀರ್ಘವಾಗಿ 5:38 ಕಾಲ ನಡೀತಕ್ಕಂತಹದ್ದು. ಹಾಗಾಗಿ ಇದು ಬಹಳ ದೀರ್ಘಕಾಲದಲ್ಲಿ ನಡೀತಕ್ಕಂಥದ್ದಾಗಿರೋದ್ರಿಂದ ಪ್ರಕೃತಿಯ ಮೇಲೆ ಹಲವು ಪ್ರಭಾವಗಳನ್ನ ಬೀರುತ್ತೆ. ಮೊದಲನೇದಾಗಿ ಈ ಒಂದು ಚಂದ್ರಗ್ರಹಣವು ನಮ್ಮ ಭಾರತದಲ್ಲಿ ಗೋಚಾರವಿಲ್ಲ. ಹಾಗಾಗಿ ಗೋಚಾರ ಇಲ್ಲ, ಆಚರಣೆಯೂ ಸಹ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾವುದೇ ಸೂತಕ ಮತ್ತೊಂದು ಮಗದೊಂದು ಯಾವುದೇ ರೀತಿಯಾದಂತಹ ಗೊಂದಲಗಳು ಚಂದ್ರಗ್ರಹಣದ ವಿಚಾರದಲ್ಲಿ ಬೇಕಾಗಿಲ್ಲ. ಆದರೆ ನಾವು ಈ ಭೂಮಿಯಲ್ಲಿ ಬದುಕ್ತಾ ಇರೋದ್ರಿಂದ ಈ ಭೂಮಿಯ ಮೇಲೆ ಪ್ರಭಾವ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ರಾಶಿಗಳ ಮೇಲೂ ಪ್ರಭಾವ ಇದ್ದೇ ಇರುತ್ತೆ. ಕೇವಲ ರಾಶಿಗಳು ಭಾರತಕ್ಕೆ ಮಾತ್ರ ಸೀಮಿತ ಏನಲ್ಲ ಅಲ್ವಾ. ವಿಶ್ವದ ಆದ್ಯಂತ ಅನೇಕ ಕಡೆಯೂ ತುಂಬಾ ಜನ ವಾಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ರಾಶಿ ಇದೆ, ನಕ್ಷತ್ರ ಇದೆ. ಭಾರತಕ್ಕಿಲ್ಲ ಅಂದ ತಕ್ಷಣ ನಮಗ್ ಪ್ರಭಾವ ಇಲ್ಲ ಅಂತ ಅಂದುಕೊಳ್ಳೋದು ತುಂಬಾ ಮುಟ್ಟಾಳತನವಾಗ್ತದೆ. ಹಾಗಾಗಿ ಭಾರತದಲ್ಲಿ ಗೋಚಾರವಿಲ್ಲ, ಭಾರತದಲ್ಲಿ ಆಚರಣೆ ಇಲ್ಲ. ಆದ್ರೆ ಹೊರಗಿನ ದೇಶಕ್ಕೆ ಗೋಚಾರವಿದೆ, ಹೊರಗಿನ ದೇಶದಲ್ಲಿ ಆಚರಣೆ ಮಾಡ್ಬೇಕಾಗ್ತದೆ. ಭಾರತದಿಂದ ವಲಸೆ ಹೋದಂಥವ್ರು ಬೇಕಾದಷ್ಟು ಜನ ಇದ್ದೀರಲ್ಲ, ಅಂಥವ್ರಿಗೆ ಬಹಳ ಅನುಕೂಲಕಾರಿಯಾಗಿರುತ್ತೆ. ಗ್ರಹಣ ಬಂದ ಸಂದರ್ಭಕ್ಕೆ ನಾವು ಪ್ರತಿ ಬಾರಿ ಹೇಳ್ತಾ ಇರ್ತೀವಿ, ಗ್ರಹಣ ನಡಿಬೇಕಾದ ಸಂದರ್ಭಕ್ಕೆ ನಿಮಗೆ ಶುಭ ವಿದ್ಯಾ ಅಶುಭ ವಿದ್ಯಾ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ನೋಡಿ, ಬಹಳ ತುಂಬಾ ಸರಳವಾದ ಸೂತ್ರ. ಗ್ರಹಣ ನಿಮ್ಮ ರಾಶಿಯಿಂದ, ನಿಮ್ಮ ಜನ್ಮ ರಾಶಿಯಿಂದ ಎಣಿಸಿ. ಗ್ರಹಣದ ರಾಶಿ ಏನಾದ್ರೂ 3ನೇ ರಾಶಿ ಆಗ್ಲಿ, 6ನೇ ರಾಶಿ ಆಗ್ಲಿ, 10ನೇ ರಾಶಿ ಆಗ್ಲಿ, 11ನೇ ರಾಶಿ ಆಗ್ಲಿ ಆಗಿದ್ರೆ ನಿಮಗೆ ಶುಭ ಫಲಗಳು ಇರುತ್ತವೆ. ಅದೇ ಏನಾದ್ರೂ 2ನೇ ರಾಶಿ ಆಗಿದ್ದು, 5ನೇ ರಾಶಿ ಆಗಿದ್ದು, 7ನೇ ರಾಶಿ ಆಗಿದ್ದು, 9ನೇ ರಾಶಿ ಆಗಿದ್ರೆ ಮಧ್ಯಮದ ಫಲವಾಗಿರುತ್ತೆ. ಅದೇ ರೀತಿ 1ನೇ ರಾಶಿ ಆಗಿದ್ದು, 12ನೇ ರಾಶಿ ಆಗಿದ್ದು, 4ನೇ ರಾಶಿ ಆಗಿದ್ದು, 8ನೇ ರಾಶಿ ಏನಾದ್ರೂ ಆಗಿತ್ತು ಅಂತ ಹೇಳಿದ್ರೆ ಅಶುಭದ ಫಲಗಳನ್ನ ಅನುಭವಿಸಬೇಕಾಗ್ತದೆ. ಈ ಒಂದು ಸಂದರ್ಭದೊಳಗಡೆ ನಿಮ್ಮ ಜನ್ಮರಾಶಿಯಿಂದ ಎಣಿಸಿ ಯಾವ್ಯಾವ ರಾಶಿಗಳಿಗೆ ಶುಭ ಇದೆ, ಯಾವ್ಯಾವ ರಾಶಿಗಳಿಗೆ ಅಶುಭ ಇದೆ, ಏನ್ಗೂ ನಿಮ್ಮ ಜೀವನದಲ್ಲಿ ತೊಂದರೆ ತಾಪತ್ರಗಳೇನಾದ್ರೂ ಬರ್ತಿದೆ ಅಂದ್ರೆ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನ ಈಗ ಒಂದೊಂದೇ ರಾಶಿಗಳನ್ನ ನೋಡ್ತಾ ಹೋಗೋಣ. ಇನ್ನು ಚಂದ್ರಗ್ರಹಣ ಅಂತ ಬಂದ ಸಂದರ್ಭದಲ್ಲಿ, ಚಂದ್ರಗ್ರಹಣ ಶುರುವಾಗುವಂತಹ ಸಮಯನ ನೋಡಿದಂತಹ ಸಂದರ್ಭದಲ್ಲಿ 6:53 ಸಿಂಹ ಲಗ್ನದಲ್ಲಿ ಶುರುವಾಗುತ್ತೆ. ರಾಶಿಯು ಕುಂಭ ರಾಶಿಯಾಗಿರುತ್ತೆ. ಶತಭಿಷ ನಕ್ಷತ್ರ 1ನೇ ಪಾದದಲ್ಲಿ ಈ ಒಂದು ವಿಶೇಷವಾದಂತಹ ಗ್ರಹಣವು ನಡೀತಕ್ಕಂತಹದ್ದು. ಹಾಗೆ ನೋಡಕ್ ಹೋಯ್ತು ಅಂದ್ರೆ ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 11ನೇ ಮನೆಯಲ್ಲಿ ಒಂದು ಗ್ರಹಣವು ನಡೀತಾ ಇರೋದ್ರಿಂದಾಗಿ ಈ 11ನೇ ಮನೆಯ ಗ್ರಹಣ ನಿಮಗೆ ಬಹಳ ಶುಭ ಫಲಗಳನ್ನ ತಂದುಕೊಡುತ್ತೆ. ಮತ್ತೆ ಲಾಭಗಳು ಜಾಸ್ತಿ ಆಗ್ತಕ್ಕಂಥದ್ದು. ಹಣಕಾಸಿನ ಒಳಹರಿವಿನ ಬಗ್ಗೆ ನಿಮ್ಗೆ ಆಲೋಚನೆಗಳು ಬೇಕಾಗಿಲ್ಲ. ತುಂಬಾ ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳು ನಿಮ್ಮ ಬದುಕಿನಲ್ಲಿ ನಡೆಯೋದಕ್ಕೆ ಶುರುವಾಗುತ್ತೆ. ಉದ್ಯೋಗ ರಹಿತರಿಗೆ ಉದ್ಯೋಗಗಳು ಸಿಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿಮ್ಮ ಬದುಕಿನಲ್ಲಿ ಬೆಳವಣಿಗೆಗಳು ಆಗ್ತಕ್ಕಂಥದ್ದು ಆಗತ್ತೆ. ಶುಭ ಕಾರ್ಯಗಳು ನಿಮ್ಮ ಬದುಕಿನಲ್ಲಿ ನಡೆಯೋದಕ್ಕೆ ಶುರುವಾಗುತ್ತೆ. ಹಾಗಾಗಿ 12 ರಾಶಿಯಲ್ಲಿ ಯಾರೇ ಹುಟ್ಟಿರಿ, ನಿಮಗೋಸ್ಕರ ಅಂತಾನೆ ಇದೇ 28ನೇ ತಾರೀಕು 8ನೇ ತಿಂಗಳು 2026 ಇರುವಂತಹ ಶುಭ ಶುಕ್ರವಾರದ ದಿವಸ, ಅದರಲ್ಲೂ ನೋಡಿ
ಶುಕ್ರವಾರ ಪೌರ್ಣಮಿಯ ತಿಥಿ ಬಂದಿರತಕ್ಕಂಥದ್ದು ಬಹಳ ಅಂದ್ರೆ ಬಹಳ ಶುಭ. ಅಂತಹ ಶುಭ ಗಳಿಗೆಯಲ್ಲಿ ನಿಮ್ಮೆಲ್ಲರಿಗೂ ಸಹ ತುಂಬಾ ವರ್ಷಗಳಿಂದ ಮದುವೆಗೋಸ್ಕರವಾಗಿ ಹುಡುಕ್ತಾ ಇದ್ರೆ ಸಂಬಂಧಗಳು ಯಾವುದು ಕುದುರ್ತಾನೆ ಇಲ್ಲ, ಹುಡುಕಿ ಹುಡುಕಿ ಸಾಕಾಗ್ತಾ ಇದೆ, ಏನ್ ಮಾಡಿದ್ರು ನಮ್ಮ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ನನಗೆ ಮದುವೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಕ್ಕಂಥವರಿಗೆ ಅಂದು ವಿಶೇಷವಾಗಿ ನಮ್ಮ ಸಂಸ್ಥಾನದಲ್ಲಿ ಅಮ್ಮನವರ ತ್ರಿಪುರ ಚಂಡಿಕಾ ಅಮ್ಮನವರ ಪ್ರತಿಷ್ಠಾಪನೆ ಮಾಡ್ತಾ ಅಮ್ಮನವರಿಗೆ ಸಲ್ಲಿಸುವಂತಹ ಅರ್ಪಣೆ ಮಾಡತಕ್ಕಂತಹ ಕರಿಮಣಿಯನ್ನ ನಿಮ್ಗಳಿಗೆ ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ಆ ಕರಿಮಣಿಯನ್ನ ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಇಟ್ಟು ಹೇಳಿದ ರೀತಿ 18 ದಿವಸಗಳ ಕಾಲ ಪೂಜೆ ಮಾಡೋದ್ರಿಂದ ಅತ್ಯಂತ ಶೀಘ್ರವಾಗಿ ನಿಮಗೆ ವಿವಾಹ ಭಾಗ್ಯವೂ ಸಿಗತ್ತೆ. ಹಾಗಾಗಿ ಭೀಮ್ ಅಮಾವಾಸ್ಯೆ ದಿವಸ ಹೇಳಿದ್ವಿ, ತುಂಬಾ ಜನ ಬಂದಿದ್ರು, ಆದ್ರೆ ತುಂಬಾ ಜನಕ್ಕೆ ಬರೋಕ್ ಸಾಧ್ಯ ಆಗ್ಲಿಲ್ಲ. ತುಂಬಾ ತಡವಾಗಿ ವಿಡಿಯೋನ ನೋಡಿದ್ರಿಂದ ತುಂಬಾ ಜನ ಅಯ್ಯೋ ಗುರುಗಳೇ ಬರೋಕ್ಕಾಗ್ಲಿಲ್ಲ, ಏನ್ ಮಾಡೋದು ಅಂತ ಕೇಳ್ತಾ ಇದ್ರು. ಆ ಸದಾವಕಾಶವನ್ನ 28ನೇ ತಾರೀಕು ಪೌರ್ಣಮಿ ದಿವಸ ಅವತ್ತೇ ಸಂಸ್ಥಾನದ ಅಧಿದೇವತೆಯಾಗಿರ್ತಕ್ಕಂತಹ ತ್ರಿಪುರ ಚಂಡಿಕಾ ಅಮ್ಮನವರ ಪ್ರತಿಷ್ಠಾಪನೆಯ ಜೊತೆಗೆ ಅಮ್ಮನವರಿಗೆ ಅರ್ಪಣೆ ಮಾಡಿದಂತಹ ಕರಿಮಣಿಗಳನ್ನ ನಿಮಗೆ ಕೊಡ್ತಾ ಇದ್ದೇವೆ. ಅದು ಉಚಿತವಾಗಿ ಕೊಡ್ತಾ ಇರತಕ್ಕಂಥದ್ದು, ಯಾವುದೇ ರೀತಿಯಾದಂತಹ ಹಣಕಾಸು ಇಲ್ಲಿ ಇರೋದಿಲ್ಲ. ಯಾರು ಬೇಕಾದ್ರೂ ಬಂದು ತಗೊಂಡು ಹೋಗಬಹುದು. ಇಲ್ಲಿಗೆ ಬರ್ಬೇಕಾಗತ್ತೆ, ನಿಮ್ ಮನೆಗೆ ಕಳಿಸುವಂತ ವ್ಯವಸ್ಥೆ ಖಂಡಿತ ಇಲ್ಲ. ಅದ್ರ ಬಗ್ಗೆ ಯಾರು ಕೇಳಕ್ ಬರಬೇಡಿ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಮಾಹಿತಿಯನ್ನು ತಿಳ್ಕೊಂಡು ನಂಜನಗೂಡು ತಾಲೂಕು ಹರತಲೆ ಗ್ರಾಮ, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದಲ್ಲಿರುವಂತಹ ಹರತಲೆ ನಿರ್ಗುಣಾದ್ವೈತ ಮಠಕ್ಕೆ ಬಂದು ಅಮ್ಮನವರ ಪ್ರತಿಷ್ಠಾಪನೆಯನ್ನ ನೋಡ್ಕೊಳ್ತಾ ಅಮ್ಮನವರಿಗೆ ಅರ್ಪಣೆ ಮಾಡಿದಂತಹ ಕರಿಮಣಿಯನ್ನ ನೀವು ತಗೊಂಡು ಹೋಗಿ ಪೂಜೆಯನ್ನು ಮಾಡ್ತಾ ಬನ್ನಿ. ಶುಭವಾಗ್ಲಿ. ಇನ್ನು ವೃಷಭ ರಾಶಿ ಅಂತ ಬರ್ತಾ ಇದ್ದ ಹಾಗೆ ನಿಮ್ಮ ರಾಶಿಯಿಂದ 10ನೇ ಮನೆಯೊಳಗೆ ನಡೀತಾ ಇದೆ. ಯಾರಿಗಾದ್ರೂ ವಿದೇಶಗಳಲ್ಲಿ ಕೆಲಸ ಹುಡುಕ್ತಾ ಇದ್ದೀನಿ, ಅಥವಾ ನನಗೆ ಯಾವ್ದು ಕೆಲಸಗಳು ಸರಿಯಾಗಿ ಸೆಟ್ ಆಗ್ತಾ ಇಲ್ಲ, ಮುಂದೆ ಏನ್ ಮಾಡೋದು ಜೀವನ ಅಂತ ಯೋಚನೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಇಲ್ಲಿಂದ ನಿಮ್ಗೆ ನೋಡಿ ಒಂದು ಹೊಸ ಅವಕಾಶ ಶುರುವಾಗುತ್ತೆ. ಒಂದು ಉದ್ಯೋಗದಲ್ಲಿ ಬಹಳ ದೊಡ್ಡ ಮಟ್ಟದ ಪರಿವರ್ತನಾ ಯೋಗ ಸಿಗ್ತಕ್ಕಂತಹದ್ದು. ವಿದ್ಯಾರ್ಥಿಗಳೇನಾದ್ರೂ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರು, ಇದು ಅತ್ಯಂತ ಪರ್ವಕಾಲ. ಆದ್ರೆ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಗೊಂದಲ ಗೋಜಲಗಳು ಕಾಡ್ತಾ ಇರುತ್ತೆ. ಸ್ವಲ್ಪ ಸ್ಫಟಿಕಮಾಲೆಯನ್ನ ಧರಿಸ್ಕೊಳ್ಳಿ ಮತ್ತು ಸ್ಫಟಿಕಮಾಲೆಯನ್ನ ನೀರಿನಲ್ಲಿ ಅದ್ದಿಟ್ಟು ಬೆಳಗ್ಗೆ ಎದ್ದು ಆ ನೀರನ್ನ ಕುಡಿಯುವಂತಹ ಕೆಲಸವನ್ನು ಮಾಡಿ. ಅದರಿಂದ ಮನಸ್ಸು ಬಹಳ ಸ್ಥೀಮಿತದಲ್ಲಿ ಇರುತ್ತೆ. ಎಲ್ಲವೂ ಸಹ ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅನುಕೂಲಗಳೇ ಜಾಸ್ತಿ ಇದ್ದಾವೆ, ಏನು ಯೋಚನೆ ಬೇಡ. ಇನ್ನು ಮಿಥುನ ರಾಶಿಗೆ ಅಂತ ನೋಡಿದ ಸಂದರ್ಭದಲ್ಲಿ 9ನೇ ಮನೆಯಲ್ಲಿ ನಡೀತಾ ಇರತಕ್ಕಂತಹದ್ದು. ಈ 9ನೇ ಮನೆಯಲ್ಲಿ ನಡೀತಾ ಇರೋದ್ರಿಂದಾಗಿ ಏನಾಗುತ್ತೆ, ತೃತೀಯಾಧಿಪತಿಯು ತೃತೀಯದಲ್ಲೇ ಇದ್ದು ನಿಮ್ಮ ರಾಷ್ಟ್ರಾಧಿಪತಿ ತೃತೀಯ ಕೇತುಯುಕ್ತನಾಗಿರೋದ್ರಿಂದಾಗಿ ಮಿಶ್ರ ಫಲಗಳನ್ನ ಅನುಭವಿಸ್ತೀರಿ. ಮಧ್ಯಮ ಫಲಗಳು, ಈ ಕಡೆ ಒಳ್ಳೇದು ನಡೆಯುತ್ತೆ, ಈ ಕಡೆ ಕೆಡುಕು ನಡೆಯುತ್ತೆ. ಗೊಂದಲಗಳು ಜಾಸ್ತಿ ಆಗ್ಬಿಡತ್ತೆ. ಮಾನಸಿಕವಾಗಿ ಬೌದ್ಧಿಕವಾಗಿ ಬುದ್ಧಿ ಒಂದ್ ರೀತಿಯಾಗಿ ಹೇಳುತ್ತೆ, ಮನಸ್ಸು ಇನ್ನೊಂದು ರೀತಿಯಾಗಿ ಹೇಳುತ್ತೆ. ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವ ಹಾಗಾಗ್ಬಿಡತ್ತೆ. ಆದರೆ ನಿಮ್ಮ ಬಹುದಿನಗಳ ಕನಸು ನನಸಾಗತಕ್ಕಂತಹ ಶುಭವಾದ ಸಂದರ್ಭ ಸಮಯದಲ್ಲಿ ಬರ್ತಕ್ಕಂತಹದ್ದು, ಈ ಚಂದ್ರಗ್ರಹಣದ ಸಮಯದಲ್ಲಿ ಬರ್ತಕ್ಕಂತಹದ್ದು. ಬಹಳ ಕೆಲವೊಂದು ಯೋಚನೆನೇ ಮಾಡಕ್ ಆಗದಿರುವಷ್ಟು ಒಳ್ಳೇದು ನಡೆದು ಬಿಡತ್ತೆ. ಅವುಗಳ ಜೊತೆಗೆ ಈ ಮಾನಸಿಕವಾದಂತಹ ಕಿರಿಕಿರಿಯನ್ನ ಅನುಭವಿಸಲೇಬೇಕಾಗ್ತದೆ. ಹೇಳೋ ಪರಿಹಾರವನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಅಂತ ನೋಡಿದ ಸಂದರ್ಭದಲ್ಲಿ ನಿಮ್ಮ ರಾಶಿಯಿಂದ 8ನೇ ರಾಶಿ ಅನಾರೋಗ್ಯ ಸಮಸ್ಯೆಗಳು, ದೇಹದಲ್ಲಿ ಒಬೆಸಿಟಿ ಜಾಸ್ತಿ ಆಗ್ತಕ್ಕಂಥದ್ದು, ಡಯಾಬಿಟಿಕ್ ಪೇಷಂಟ್ಗಳಿತ್ತು ಅಂದ್ರೆ ಡಯಾಬಿಟಿಸ್ ಜಾಸ್ತಿ ಆಗ್ತಕ್ಕಂಥದ್ದು ಆಗುತ್ತೆ. ಇದಕ್ಕಿದ್ದ ಹಾಗೆ ದೇಹದಲ್ಲಿ ರಕ್ತನಾಳಗಳ ಸಮಸ್ಯೆಗಳು ಬರ್ತಕ್ಕಂಥದ್ದು, ಅನೇಕವಾಗಿರ್ತಕ್ಕಂತಹ ಅನಾರೋಗ್ಯಗಳು ಕರ್ಕಾಟಕ ರಾಶಿಯವರಿಗೆ ಬರೋದಕ್ಕೆ ಶುರುವಾಗ್ತದೆ. ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಧೈರ್ಯವಾಗಿದ್ದು ನಿಮ್ಮ ಜೀವನವನ್ನ ಆರಾಮವಾಗಿ ಸರಿ ಮಾಡ್ಕೊಳ್ಬಹುದು. ಎಲ್ಲ ರೀತಿಯಲ್ಲೂ ಸಹ ನಿಮ್ಮ ಬದುಕು ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಮಾಡ್ಕೊಳ್ಳಿ. ಜೊತೆಗೆ ನಿಮಗೇನಾದ್ರೂ ಮದುವೆಗಳಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಾಗ್ತಾ ಇದೆ ಅಂದ್ರೆ ಇದೇ 28ನೇ ತಾರೀಕಿನಂದು ನಡೆಯುವಂತಹ ತ್ರಿಪುರ ಚಂಡಿಕಾ ಅಮ್ಮನವರ ಪ್ರತಿಷ್ಠಾಪನೆ ಪ್ರಯುಕ್ತವಾಗಿ ಕೊಡತಕ್ಕಂತಹ ಅಮ್ಮನವರಿಗೆ ಅರ್ಪಣೆ ಮಾಡಿದಂತಹ ಕರಿಮಣಿಯನ್ನ ತಗೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ. ಬಹಳ ಶುಭ ಫಲಗಳನ್ನ ಅನುಭವಿಸ್ತೀರಾ. ಒಳ್ಳೇದಾಗ್ಲಿ. ಇನ್ನು ಸಿಂಹರಾಶಿನಲ್ಲಿ ಹುಟ್ಟಿರುವಂತಹವರಿಗೆ ಈ ಒಂದು ಸಂದರ್ಭದಲ್ಲಿ 7ನೇ ರಾಶಿ ಆಗ್ತದೆ. ಮಧ್ಯಮದ ಫಲಗಳು, ಈ ಕಡೆ 6ಕ್ಕೂ ಹೋಗ್ಲಾರ್ದು 3ಕ್ಕೂ ಇಳಿಲಾರ್ದು. ಕೆಲವೊಂದು ಸಣ್ಣ ಬದಲಾವಣೆಗಳಿದೆ. ಏನಪ್ಪಾ ಅಂದ್ರೆ ಆರೋಗ್ಯ ಏನಾದ್ರೂ ಕೈ ಕೊಡ್ತಾ ಇತ್ತು ಅಂದ್ರೆ ಆರೋಗ್ಯ ಸುಧಾರಣೆ ಕಾಣ್ತದೆ. ಜೊತೆಗೆ ಮದುವೆ ಗಿದುವೆ ಏನಾದ್ರೂ ಒಂದು ಮಾತುಕತೆಗಳೇನಾದ್ರೂ ನಡೀತಾ ಇತ್ತು ಅಂದ್ರೆ
ಅದರಲ್ಲಿ ಶುಭ ಫಲಗಳು ಸಿಗುತ್ತೆ. ಏನಾದ್ರೂ ವ್ಯತ್ಯಾಸಗಳಾಗ್ತಾ ಇದೆ ಅಂದ್ರೆ ಇದೇ 28ನೇ ತಾರೀಕು ಬನ್ನಿ ನಮ್ಮ ಆಶ್ರಮಕ್ಕೆ. ನಿಮಗೆ ಅಮ್ಮನವರಿಗೆ ಅರ್ಪಣೆ ಮಾಡಿದಂತಹ ಕರಿಮಣಿಗಳನ್ನ ಕೊಡ್ತೇವೆ. ಅದನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗ್ತಕ್ಕಂಥದ್ದಿರುತ್ತೆ. ತಂದೆ ತಾಯಿಗಳ ಜೊತೆಗೆ ಯಾಕೋ ವೈಮನಸ್ಸುಗಳು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಪೋಷಕರೊಟ್ಟಿಗೆ ಮನಸ್ತಾಪಗಳು ಹೆಚ್ಚಾಗಬಹುದು, ಹುಷಾರಾಗಿರಿ. ಅದೇ ರೀತಿಯಾಗಿ ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇಲ್ಲಿ ರಾಶಿನಲ್ಲೇ ಕೇತು ಇರೋದ್ರಿಂದ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಕಿರಿಕಿರಿಗಳು ಸಾಧ್ಯವಾಗ್ತದೆ. ಹುಷಾರು, ಜಾಗೃತೆಯಾಗಿರಿ. ಇನ್ನು ಪರಿಹಾರವನ್ನ ಕೊನೆ ಭಾಗದಲ್ಲಿ ಹೇಳ್ತೀವಿ, ಮಾಡ್ಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಒಂದು ಗ್ರಹಣ ನಡೀತಾ ಇರತಕ್ಕಂಥದ್ದು. ನಿಮ್ಮ ದೇಹದಲ್ಲಿ ಏನಾದ್ರೂ ಕಾಯಿಲೆ ಕಸಾಲೆಗಳಿತ್ತು ಅಂದ್ರೆ ಮುಕ್ತವಾಗ್ತದೆ. ಹಿಂದೆ ಮಾಡಿದಂತಹ ಇನ್ವೆಸ್ಟ್ಮೆಂಟ್ಗಳೇನಾದ್ರೂ ಇತ್ತು ಅಂದ್ರೆ ಅತಿ ಹೆಚ್ಚಿಗೆ ನಿಮಗೆ ಲಾಭವನ್ನ ತಂದು ಕೊಡ್ತಕ್ಕಂಥದ್ದು. ಹಣದ ಒಳಹರಿವು ಹೆಚ್ಚಿಗೆ ಆಗ್ತದೆ. ವ್ಯಾಪಾರ ವ್ಯವಹಾರಗಳೆಲ್ಲ ಬಹಳ ಸುಗಮವಾಗಿ ಸಾಗಿ ನಿಮ್ಮ ಬದುಕು ಹಸನಾಗ್ತಕ್ಕಂತಹದ್ದು. ಒಳ್ಳೆ ರೀತಿಯಾದಂತಹ ಪರಿವರ್ತನಾ ಯೋಗದಲ್ಲಿದೆ. ಮದುವೆಗೆ ಏನಾದ್ರೂ ಕಷ್ಟವಾಗ್ತಿದೆ, ತುಂಬಾ ದಿವಸಗಳಿಂದ ಮದುವೆ ಸೆಟ್ ಆಗ್ತಿಲ್ಲ ಅಂದ್ರೆ ಇದೇ 28ನೇ ತಾರೀಕು ಗ್ರಹಣದ ದಿವಸ ಏನು ನಮ್ಮ ಪೌರ್ಣಮಿ ಇದೆ, ಆ ಪೌರ್ಣಮಿ ತಿಥಿಯಂದು ನಮ್ಮ ಸಂಸ್ಥಾನದಲ್ಲಿ ಆಶ್ರಮದ ಅಧಿದೇವತೆಯಾಗಿರ್ತಕ್ಕಂತಹ ತ್ರಿಪುರ ಚಂಡಿಕಾ ಅಮ್ಮನವರ ಪ್ರತಿಷ್ಠಾಪನೆ ಇದೆ. ಆ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅಮ್ಮನವರಿಗೆ ಅರ್ಪಣೆ ಮಾಡಿದಂತಹ ಕರಿಮಣಿಗಳನ್ನು ಕೊಡ್ತಾ ಇದ್ದೇವೆ. ಆ ಕರಿಮಣಿಯನ್ನ ತಗೊಂಡು ಹೋಗಿ ನೀವು ಇಟ್ಕೊಂಡು ಪೂಜೆಯನ್ನು ಮಾಡ್ತಾ ಬನ್ನಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ತದೆ. ಜೊತೆಗೆ ಆದಷ್ಟು ಶೀಘ್ರ ನಿಮಗೆ ಮದುವೆ ಸೆಟ್ ಆಗುತ್ತೆ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ಅಂತ ನೋಡಿದಾಗ 5ನೇ ರಾಶಿ ಆಗ್ತದೆ. ನಿಮಗೂ ಸಹ ಮಧ್ಯಮದ ಫಲಗಳು. ಈ ಕಡೆ ಒಳ್ಳೇದು ಮತ್ತು ಕೆಟ್ಟದ್ದು ಎರಡರ ಸಮ್ಮಿಶ್ರಣ. ಒಳ್ಳೇದೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ತುಂಬಾ ದಿವಸಗಳಿಂದ ಸಂತಾನರಹಿತರಿಗೆ ಸಂತಾನ ಭಾಗ್ಯ ಸಿಗ್ತಕ್ಕಂತಹದ್ದು, ಒಳ್ಳೆ ರೀತಿಯಾಗಿರ್ತಕ್ಕಂತಹ ಬೆಳವಣಿಗೆಗಳು. ತುಂಬಾ ವರ್ಷಗಳಾಗಿದೆ, ಮದುವೆ ಆಗಿದೆ, ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಸಂತಾನದ ಭಾಗ್ಯ ಸುಖ ಸೌಖ್ಯಗಳು ವೃದ್ಧಿ ಆಗ್ತದೆ. ಕೆಲಸ ಕಾರ್ಯಗಳು ಚೆನ್ನಾಗಾಗ್ತದೆ. ಆದ್ರೆ ಮಾನಸಿಕ ಚಿಂತೆಗಳು ಅಧಿಕವಾಗ್ತಕ್ಕಂಥದ್ದು. ದಿಢೀರಂತ ಬರ್ತಕ್ಕಂತಹ ಮಾನಸಿಕ ಚಿಂತೆಗಳು, ವ್ಯಾಕುಲತೆಗಳು ಗೊತ್ತೇ ಆಗೋದಿಲ್ಲ, ಯಾಕೆ ಬರುತ್ತೆ, ಏನಾಗತ್ತೆ ಅಂತ ಗೊತ್ತಾಗೋದಿಲ್ಲ. ಸೊ ಅಂತಹ ಸಂದರ್ಭದೊಳಗಡೆ ನೀವು ಸ್ವಲ್ಪ ಜಾಗೃತೆಯಾಗಿದ್ದು ಜೀವನ ಮಾಡ್ತಾ ಹೋಗಿ. ಜೊತೆಗೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಮಾಡ್ಕೊಳ್ಳಿ. ಶುಭವಾಗ್ಲಿ. ನಿಮಗೂ ಏನಾದ್ರೂ ಮದುವೆಗೆ ಸಮಸ್ಯೆ ಆಗ್ತಿದೆ ಅಂದ್ರೆ ಇದೇ 28ನೇ ತಾರೀಕು ಅಮ್ಮನವರ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅಮ್ಮನವರಿಗೆ ಅರ್ಪಣೆ ಮಾಡಿದಂತಹ ಕರಿಮಣಿಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಬಂದು ತಗೊಂಡು ಹೋಗಿ ನೀವು ಇಟ್ಟುಕೊಂಡು ಹೇಳಿದ ರೀತಿಯಲ್ಲಿ ಪೂಜೆ ಮಾಡಿ. ಶುಭವಾಗ್ಲಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿದವರಂತಹವ್ರಿಗೆ ಗಮನಿಸೋದಾಯ್ತು ಅಂತ ಹೇಳಿದ್ರೆ 4ನೇ ಮನೆ ಆಗ್ತದೆ. 4ನೇ ಮನೆ ಅರಿಷ್ಟ ಸ್ಥಾನ. ಮಾನಸಿಕವಾಗಿ ಬಹಳ ಕುಗ್ಗಿ ಹೋಗ್ಬೇಕಾಗ್ತದೆ. ತುಂಬಾ ಹಿಂಸೆಗಳಾಗ್ತಕ್ಕಂಥದ್ದು. ನೀವೇನೋ ಯೋಚನೆ ಮಾಡ್ತೀರಿ, ಅದು ಇನ್ನೊಂದು ಯಾವುದೋ ರೀತಿ ಫಲಗಳನ್ನ ಕೊಡ್ತಕ್ಕಂಥದ್ದು. ನಿಮ್ಮ ಬದುಕಿನಲ್ಲಿ ಒಂದಷ್ಟು ಜಂಜಾಟಗಳು ಜಾಸ್ತಿ ಆಗ್ತಕ್ಕಂಥದ್ದು. ನಿಮಗೆ ಇದ್ದಕ್ಕಿದ್ದ ಹಾಗೆ ಏನೇನೋ ಒಂದು ರೀತಿ ಅನಾರೋಗ್ಯ ಸಮಸ್ಯೆಗಳು ಬರುವಂಥದ್ದು ಕುಟುಂಬ ಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ನಿಮ್ಗೆ ಈ ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗ್ತಕ್ಕಂಥದ್ದು. ತಾಯಿಯ ಆರೋಗ್ಯಕ್ಕೆ ಅದು ಅಷ್ಟೊಂದು ಸೌಖ್ಯ ಅಲ್ಲ. ಅದ್ರ ಬಗ್ಗೆನೂ ಸಹ ನೀವು ಜಾಗ್ರತೆ ಮಾಡ್ಬೇಕಾಗ್ತದೆ. ಈ ಒಂದು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ವೃಶ್ಚಿಕ ರಾಶಿಯವರು ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಮಾಡ್ಕೊಳ್ಳದೆ ಇರೋದು ಬೇಡ. ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದಷ್ಟೇ, ನಿಮ್ಗೇನಾದ್ರೂ ಮದುವೆಗೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರಗಳನ್ನ ಇದೆ ಅಂತಂದ್ರೆ ಇದೇ ಒಂದು 28ನೇ ತಾರೀಕು ನಮ್ಮ ಆಶ್ರಮದ ಸಂಸ್ಥಾನದ ಅಧಿದೇವತೆಯಾಗಿರ್ತಕ್ಕಂಥ ತ್ರಿಪುರ ಚಂಡಿಕಾ ಅಮ್ಮನವರ ಪ್ರತಿಷ್ಠಾಪನೆ ಇದೆ. ಆ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅಮ್ಮನವರಿಗೆ ಅರ್ಪಣೆ ಮಾಡಿದಂತಹ ಕರಿಮಣಿಗಳನ್ನ ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ. ಯಾರು ಬೇಕಾದ್ರೂ ಬಂದು ತಗೊಂಡು ಹೋಗಿ ಅದನ್ನ ಮನೆಯಲ್ಲಿ ಇಟ್ಟು ಪೂಜೆಯನ್ನ ಹೇಳೋ ರೀತಿ 18 ದಿವಸಗಳ ಕಾಲ ಮಾಡಿದ್ರೆ ಆದಷ್ಟು ಶೀಘ್ರವಾಗಿ ನಿಮಗೆ ವಿವಾಹ ಪ್ರಾಪ್ತಿ ಆಗೋದ್ರಲ್ಲಿ ಅನುಮಾನವೇ ಬೇಕಾಗಿಲ್ಲ. ಆದಷ್ಟು ಬೇಗ ಹೇಳಿದಂತಹ ಕೆಲಸ ಮಾಡಿ. ಇನ್ನು ಗ್ರಹಣದ ಪರಿಹಾರಕ್ಕೆ ಕೊನೆಯಲ್ಲಿ ಪರಿಹಾರ ಹೇಳ್ತೀವಿ, ಅದನ್ನ ಮಾಡ್ಕೊಳ್ಳಿ. ಇನ್ನು ಧನಸ್ಸು ರಾಶಿ. ಧನಸ್ಸು ರಾಶಿ ಅಂತ ನೋಡ್ತಾ ಇದ್ದ ಹಾಗೆ ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ನಿಮ್ಮೆಲ್ಲಾ ಪ್ರಯತ್ನಗಳಿಗೂ ಅತ್ಯಂತ ಶುಭ ಫಲಗಳು ಸಿಗ್ತಕ್ಕಂತಹದ್ದು. ಒಂದಷ್ಟು ಒಳ್ಳೆಯ ವಾತಾವರಣ ನಿಮ್ಮ ಬದುಕಿನಲ್ಲಿ ಬರ್ತದೆ. ನಿಮ್ಮ ಎಲ್ಲ ಯೋಚನೆಗಳೂ ಸಹ ಯೋಚನಾ ಜೊತೆಗೆ ತಗೊಂಡು ಹೋಗೋದ್ರಿಂದ ನಿಮ್ಗೆ ಬಹಳ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಹಣಕಾಸಿನ ಒಳಹರಿವು ತುಂಬಾನೇ ಚೆನ್ನಾಗಾಗುತ್ತೆ. ವ್ಯಾಪಾರಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು. ಯಾರು ಈ ಆಟೋಮೊಬೈಲ್ಸ್ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೀರಿ, ಅದೇ ರೀತಿಯಾಗಿ ಯಾರು ಈ ವೆಹಿಕಲ್ ಗಳನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಧನಲಾಭಗಳು ಬರ್ತಕ್ಕಂಥದ್ದು. ಅಷ್ಟು ಮಾತ್ರನೇ ಅಲ್ಲದೆ ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳಿಗೆ ದಾರಿ ಆಗ್ತದೆ. ನಿಮ್ಮ ಮನೆಯಲ್ಲಿ ಏನಾದ್ರೂ ನಿಮ್ಮ ಮಕ್ಕಳಿಗೋ ನಿಮಗೋ ಏನಾದ್ರೂ ಮದುವೆ
ತಡವಾಗ್ತಾ ಇದೆ, ಮದುವೆಗೆ ಯಾಕೋ ನನಗೆ ಸರಿ ಹೋಗ್ತಾ ಇಲ್ಲ ಅಂದ್ರೆ 28ನೇ ತಾರೀಕು ಪೌರ್ಣಮಿ ದಿವಸ ಅಮ್ಮನವರ ಪ್ರತಿಷ್ಠಾಪನೆ ಇರೋದ್ರಿಂದಾಗಿ ಅಮ್ಮನವರಿಗೆ ಅರ್ಪಣೆ ಮಾಡಿದಂತಹ ಕರಿಮಣಿಗಳನ್ನ ನಾವು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ. ಅದನ್ನ ತಗೊಂಡು ಹೋಗಿ 18 ದಿವಸಗಳ ಕಾಲ ಮನೆಯಲ್ಲಿ ಇಟ್ಟು ಹೇಳಿದ ಹಾಗೆ ಪೂಜೆ ಮಾಡೋದ್ರಿಂದ ನಿಮ್ಗೆ ಖಂಡಿತವಾಗಿಯೂ ಆದಷ್ಟು ಶೀಘ್ರದಲ್ಲಿ ವಿವಾಹ ಪ್ರಾಪ್ತಿಯಾಗ್ತದೆ. ಅಮ್ಮನವರ ಮೇಲೆ ನಂಬಿಕೆ ಇಟ್ಟು ಯಾರು ಬೇಕಾದ್ರೂ ಬರಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಮಾಹಿತಿಗಳನ್ನು ತಿಳ್ಕೊಂಡು ಬನ್ನಿ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮಗೆ 2ನೇ ಮನೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈ 2ನೇ ಮನೆಯಲ್ಲಿ ನಡೀತಾ ಇರೋದ್ರಿಂದ ನಿಮ್ಗೆ ಒಂದಷ್ಟು ಮಧ್ಯಮದ ಫಲಗಳು. ಹಣಕಾಸಿನ ವಿಚಾರದಲ್ಲಿ ಹೀಗ್ ಬರುತ್ತೆ ಹೀಗ್ ಹೋಗುತ್ತೆ. ದುಡ್ಡು ಕಾಸು ಬರೋದಿಲ್ಲ ಅಂತಲ್ಲ, ಬಂದದ್ದು ಯಾವುದು ನಿಂತ್ಕೊಳ್ಳೋದಿಲ್ಲ, ಯಾವುದು ನಿಮ್ಗೆ ಊರ್ಜಿತವಾಗಲ್ಲ. ಹೀಗೆಲ್ಲ ಹೀಗೆ ಅಕೌಂಟಿಗೆ ಹೀಗೆ ಬರ್ತಾ ಇದ್ದ ಹಾಗೆ ಸುಂಡ್ ಹೋಗುತ್ತೆ. ಹೀಗ್ ಬಂದ್ ಹೀಗ್ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಆ ತರದ ವ್ಯವಸ್ಥೆ ಅವ್ಯವಸ್ಥೆ ಎರಡೂ ನಿಮ್ ಬದುಕಿಗೆ ಆಗ್ತಕ್ಕಂಥದ್ದು. ಹಣ ನಿಮ್ ಕೈನಲ್ಲಿ ಉಳಿಬೇಕಾ, ಹಣ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನ ತಂದು ಕೊಡಬೇಕಾ, ಖಂಡಿತವಾಗ್ಲಿ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಶುಕ್ರವಾರದ ಹೊತ್ತು ಲಕ್ಷ್ಮಿ ಹೆಸರಿನಲ್ಲಿ ನೀವು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನ ತುಳಸಿಗೆ ಅರ್ಪಣೆ ಮಾಡಿ ಸಣ್ಣ ಲೋಟದಲ್ಲಿ ಹಾಲನ್ನು ಹಾಕಿ ಪ್ರದಕ್ಷಿಣೆಯನ್ನು ಮಾಡ್ತಾ ಬನ್ನಿ. ನಿಮ್ಮ ಕೈನಲ್ಲಿ ಹಣಕಾಸುಗಳು ತುಂಬಾನೇ ಚೆನ್ನಾಗಿ ಉಳಿಯುತ್ತೆ. ಸೊ ಹಾಗಾಗಿ ಯಾರಿಗೆ ನನ್ನ ಕೈನಲ್ಲಿ ದುಡ್ಡು ಕಾಸು ಉಳಿತಾ ಇಲ್ಲ, ತುಂಬಾ ಸಂಪಾದನೆ ಆಗ್ತಾ ಇದ್ರು ನಮ್ಗೆ ಯಾವುದು ಕೈಗೂಡ್ತಾ ಇಲ್ಲ ಅಂತ ಹೇಳುವಂಥವ್ರು ಈ ಸರಳವಾದ ಪರಿಹಾರವನ್ನ ಮಾಡ್ಕೊಳ್ಳಿ. ಶುಭವಾಗ್ಲಿ. ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ಜನ್ಮರಾಶಿಯಲ್ಲೇ ನಡೀತಾ ಇದೆ, ಅದರಲ್ಲೂ ಶತಭಿಷ ನಕ್ಷತ್ರದಲ್ಲಿ ಬೇರೆ ನಡೀತಾ ಇದೆ. ಈ ಶತಭಿಷ ನಕ್ಷತ್ರದಲ್ಲೇ ನಡೀತಾ ಇರೋದ್ರಿಂದ ಬಹಳ ದೇಹಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯಗಳು, ಈ ಮೂಳೆಗಳಿಗೆ, ಈ ಕೂದಲಿಗೆ ಸಂಬಂಧಪಟ್ಟಂಥದ್ದು, ಡೆಂಟಲ್ ಇಶ್ಯೂಗಳೆಲ್ಲ ಜಾಸ್ತಿ ಆಗ್ತಕ್ಕಂಥದ್ದು, ಹೀಗೆ ಸ್ವಲ್ಪ ಒಂದಷ್ಟು ಹಲವಾರು ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗ್ತದೆ. ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಎಲ್ಲೋ ಒಂದಿಷ್ಟು ಗೊಂದಲಗಳು ತುಂಬಾ ಜಾಸ್ತಿ ಕಾಡ್ಬಿಡುತ್ತೆ. ನಿಮ್ಮ ಮೇಲೆ ಅಪನಂಬಿಕೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ನಿಮ್ಮ ವಿರುದ್ಧ ಅಪಪ್ರಚಾರಗಳು ಜಾಸ್ತಿ ಆಗ್ತಕ್ಕಂಥದ್ದು, ತುಂಬಾ ಒಂದಲ್ಲ ಒಂದ್ ರೀತಿ ಗೊಂದಲ ಗೋಜಲಗಳು ಜಾಸ್ತಿ ಆಗ್ಬಿಡುತ್ತೆ. ಚಂದ್ರ ಇದು ರಾಹುಗ್ರಸ್ತ ಚಂದ್ರಗ್ರಹಣ, ರಾಹುವಿನೊಟ್ಟಿಗೆ ಇರ್ತಕ್ಕಂತಹ ಚಂದ್ರನು. ಹಾಗಾಗಿ ಇದು ರಾಹುಗ್ರಸ್ತ ಚಂದ್ರಗ್ರಹಣವಾಗಿರೋದ್ರಿಂದ ತುಂಬಾ ಸಮಸ್ಯೆಗಳು. ಮನಸ್ಸಿಗೆ ಎಷ್ಟೋ ಜನಕ್ಕೆ ತುಂಬಾ ವೀಕ್ ಮೈಂಡ್ ಏನಾದ್ರೂ ಇತ್ತು ಅಂದ್ರೆ ತುಂಬಾ ಕೆಟ್ಟ ಯೋಚನೆಗಳನ್ನೆಲ್ಲ ಮಾಡಕ್ ಹೋಗ್ತೀರಿ. ಆ ರೀತಿಯಾಗಿ ಏನೂ ಮಾಡಕ್ ಹೋಗೋದು ಬೇಡ. ಸ್ವಲ್ಪ ದಿನ ಸುಮ್ಮನೆ ಧೈರ್ಯವಾಗಿ ಶಾಂತವಾಗಿದ್ದು, ಅದಾದ ನಂತರ ಕತ್ತಲೆ ಆದ್ಮೇಲೆ ಬೆಳಕು ಬರಲೇಬೇಕಲ್ಲ, ಬೆಳಕ ನಂತರ ಕತ್ತಲೆ. ಸುಖವಿದ್ದವ್ರಿಗೆ ನಾಳೆ ದುಃಖ, ದುಃಖವಿದ್ದವ್ರಿಗೆ ನಾಡದ್ದು ಸುಖ. ಜೀವನನೇ ಹಾಗೆ. ಅದನ್ನ ನಂಬಿಕೆ ಇಟ್ಕೊಂಡು ಜೀವನನ ಸಾಗಿಸ್ತಾ ಹೋಗಿ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಮಾಡ್ಕೊಳ್ಳಿ. ಶುಭವಾಗ್ಲಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿ ಅಂತ ಬಂದಾಗ 12ನೇ ಮನೆಯಲ್ಲಿ ಗ್ರಹಣ ನಡೀತಾ ಇರ್ತಕ್ಕಂಥದ್ದು. ಅಶುಭದಾಯಕವಾದಂತಹ ವಾತಾವರಣ. ನಿಮ್ ಕೆಲಸ ಕಾರ್ಯಗಳು ನೀವು ಅಂದ್ಕೊಂಡಷ್ಟರ ಮಟ್ಟಕ್ಕೆ ಸಕ್ಸಸ್ ಆಗದೆ ಹೋಗಬಹುದು. ನೀವೇನೋ ಯೋಚನೆ ಮಾಡಿದ್ರೆ ಅದು ಇನ್ನೊಂದು ಯಾವುದೋ ರೀತಿನಲ್ಲಿ ಹೋಗುತ್ತೆ. ವಿಪರೀತವಾಗಿರ್ತಕ್ಕಂತಹ ದೈಹಿಕ ಆಯಾಸ ಮತ್ತು ಆಲಸ್ಯ ಎರಡೂ ಉತ್ಪತ್ತಿ ಆಗತ್ತೆ. ವಿಪರೀತವಾದಂತಹ ನಿದ್ರೆಗೆ ಜಾರಿ ಹೋಗ್ತೀರಿ. ಕೆಲವೊಬ್ಬರಿಗೆ ನಿದ್ರಾಹೀನತೆಯೂ ಬರುತ್ತೆ, ಕೆಲವೊಬ್ಬರಿಗೆ ಅತಿ ನಿದ್ರೆಯೂ ಆಗತ್ತೆ. ಈಗ ಮಳೆ ಅತಿವೃಷ್ಟಿ ಅನಾವೃಷ್ಟಿ ಎರಡನ್ನೂ ಸೃಷ್ಟಿ ಮಾಡುತ್ತಲ್ಲ, ಹಾಗೆ ನಿಮ್ಗೆ ನಿದ್ರೆಯದ್ದೇ ಸಮಸ್ಯೆ. ಒಂದು ವಿಪರೀತ ಜಾಸ್ತಿ ಬಂದು ಸಮಸ್ಯೆ, ಎರಡನೇದಾಗಿ ಬರದೆ ಸಮಸ್ಯೆಯನ್ನ ಅನುಭವಿಸಬೇಕಾಗ್ತದೆ. ಸೊ ಸ್ವಲ್ಪ ಜಾಗೃತೆಯಾಗಿದ್ದು ಜೀವನನ ಮುಂದುವರಿಸ್ತಾ ಹೋಗಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ ಅಂತ ಹೇಳ್ತಾ ಈ ಒಂದು ಚಂದ್ರಗ್ರಹಣದ ವಿಶೇಷವಾದಂತಹ ಈ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಿ. ಜೊತೆಗೆ ಮೀನರಾಶಿಯವರಿಗೆ ಕುಟುಂಬದಲ್ಲೊಂದಿಷ್ಟು ಕಿರಿಕಿರಿಯ ವಾತಾವರಣ ಜಾಸ್ತಿ ಆಗುವಂಥದ್ದು, ನಂಬಿಕೆ ದ್ರೋಹಗಳು ಜಾಸ್ತಿ ಆಗತ್ವೆ. ಯಾರನ್ನಾದ್ರೂ ನಂಬಿ ನೀವು ದುಡ್ಡು ಕೊಡ್ತು ಅಂತ ಹೇಳಿದ್ರೆ ಇವಾಗ ಬರೋದೇ ಇಲ್ಲ. ಇವಾಗಲ್ಲ, ನಿಮ್ಗೆ ಹಣೆ ಬರಹನೇ ಅಷ್ಟು, ಯಾವಾಗ್ಲೂ ವಾಪಸ್ ಬರಲ್ಲ. ಈ ಸಲ ಕೊಟ್ರಂತೂ ನೀವು ಖಂಡಿತ ಸರ್ವನಾಶ ಆಗೋಗ್ತೀರಾ. ಹುಷಾರು, ಯಾರಿಗೂ ಕೊಡೋದ್ ಬೇಕಾಗಿಲ್ಲ. ನೀವಾಯ್ತು, ನಿಮ್ ಜೀವನ ಆಯ್ತು, ನಿಮ್ ಪಾಡಾಯ್ತು. ನೀವ್ ಕಷ್ಟಪಡ್ತೀರಾ, ನೀವ್ ತಿಂತೀರಾ, ಇನ್ನೊಬ್ರಿಗೆ ಯಾಕೆ ಮಾಡ್ಕೊಂಡು ಅನ್ನಿಸ್ಕೋಬೇಕು. ಅಂಗೈ ತೋರಿಸಿ ಅವಲಕ್ಷಣ ಅಂತ ಅನ್ನಿಸ್ಕೊಳ್ಳೋದ್ರಿಂದ ಸುಮ್ಮನೆ ನಾನು ಕೈಯೇ ಇಲ್ಲ ಅಂತ ಅನ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡ್ಬಿಡಿ, ಒಳ್ಳೇದಾಗ್ಲಿ. ಇನ್ನು ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚಾರ ಇಲ್ಲ, ಹಾಗಾಗಿ ಆಚರಣೆಯ ಅವಶ್ಯಕತೆ ಇಲ್ಲ. ನಾನು ಊಟ ಮಾಡ್ಬೇಕಾ ಬಿಡ್ಬೇಕಾ ಏನು ಚಿಂತನೆ ಬೇಕಾಗಿಲ್ಲ. ನಿಮ್ ಪಾಡಿಗೆ ನೀವೇನೇನ್ ಮಾಡ್ಬೇಕು ಎಲ್ಲಾನು ಮಾಡ್ಕೊಳ್ಳಿ. ಪ್ರಕೃತಿಯ ಮೇಲೆ ಒಂದಷ್ಟು ಪ್ರಭಾವಗಳು ಬೀರುತ್ತೆ. ಅದರಲ್ಲೂ ಈ ಗ್ರಹಣ ಗೋಚಾರವಾಗ್ತಕ್ಕಂತಹ ಕೆಲ ಭಾಗಗಳಲ್ಲಿ ವಿಪರೀತವಾದಂತಹ ಅನಾವೃಷ್ಟಿಗಳು, ಸೈಕ್ಲೋನ್ಗಳು ಬರ್ತಕ್ಕಂಥದ್ದು, ಸುನಾಮಿ ಪ್ರಾಬ್ಲಮ್ಗಳು ಉಂಟಾಗ್ತಕ್ಕಂಥದ್ದು, ಏರ್ ಕ್ರ್ಯಾಶ್ಗಳಾಗ್ತಕ್ಕಂಥದ್ದು, ಅಂದ್ರೆ ಫ್ಲೈಟ್ ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು, ಪ್ರಕೃತಿಯ ಮೇಲೆ ತುಂಬಾ ಈ ಮಳೆಗೆ ಸಂಬಂಧಪಟ್ಟಂತಹ, ಜಲಕ್ಕೆ ಸಂಬಂಧಪಟ್ಟಂತಹ ಜಲಗಂಡಾಂತರಗಳು ನಡೆಯುತ್ತೆ. ಸ್ವಲ್ಪ ಜಾಗ್ರತೆಯಾಗಿ ಇರಿ. ಸ್ವಲ್ಪ ಕರಾವಳಿ ತೀರಗಳಲ್ಲಿ ಇರ್ತಕ್ಕಂತಹ ಜನರುಗಳು
ತುಂಬಾ ಹುಷಾರಾಗಿರ್ಬೇಕು. ಸಮುದ್ರದ ಉಬ್ಬರ ಇಳಿತಗಳೆಲ್ಲ ಹೆಚ್ಚಿಗೆ ಆಗ್ತದೆ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಇದು ಪ್ರಕೃತಿಯ ಮೇಲಾದ್ರೆ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಇನ್ನು ಪರಿಹಾರದ ವಿಭಾಗ ಅಂತ ಬಂದಾಗ, ಯಾಕಂದ್ರೆ ನಮ್ಮ ವಿಡಿಯೋನ ಕೇವಲ ಭಾರತದವ್ರು ಮಾತ್ರನೇ ನೋಡಲ್ಲ, ವಿಶ್ವದ ನಾನಾದ್ಯಂತ ಇರ್ತಕ್ಕಂಥದ್ದು ಎಷ್ಟೋ ಕಡೆಯಿಂದನೂ ನಮಗೆ ಫೋನ್ಸ್ಗಳು ಬರ್ತವೆ. ಹಾಗಾಗಿ ಈ ವಿಡಿಯೋ ಅವರುಗಳಿಗೆ ನೀವುಗಳೆಲ್ಲ ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಅಕ್ಕಿಯನ್ನ ಯಾರಿಗಾದ್ರೂ ದಾನ ಕೊಡಿ. ಇವಾಗ ವಿದೇಶ ಆಗಿರೋದ್ರಿಂದ ಯಾರಿಗೂ ನಾವು ದಾನ ಕೊಡೋಕ್ಕೂ ಆಗಲ್ಲ, ದಾನ ತೆಗೆದುಕೊಳ್ಳೋಕ್ಕೂ ಆಗಲ್ಲ. ಅಂಥವ್ರು ಏನಪ್ಪಾ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಸಾಧ್ಯವಾದಷ್ಟರ ಮಟ್ಟಕ್ಕೆ ಒಂದು ಬಟ್ಟಲ್ನಲ್ಲಿ, ಬೆಳ್ಳಿ ಬಟ್ಟಲು ಏನಾದ್ರೂ ಇತ್ತು ಅಂದ್ರೆ ತುಂಬಾ ಶುಭ, ಬೆಳ್ಳಿ ಇಲ್ಲ ಅಂತಂದ್ರೆ ಕಡೆ ಪಕ್ಷ ಸ್ಟೀಲ್ ಬಟ್ಟಲಿನಲ್ಲಿ ಹಾಲು ಅನ್ನವನ್ನ ನಿಮ್ಮ ಕುಲದೇವರಿಗೆ ಅರ್ಪಣೆಯನ್ನ ಮಾಡಿ ಅದನ್ನ ನೀವೇನ್ ಮಾಡಿ ಸ್ವೀಕಾರ ಮಾಡಿ. ದಾನ ಕೊಡೋಕ್ ಸಾಧ್ಯವಿರುವಂತವ್ರು ದಾನವನ್ನು ಕೊಡಿ, ದಾನ ಕೊಡೋಕ್ ಸಾಧ್ಯ ಇಲ್ಲದೆ ಇರತಕ್ಕಂಥವ್ರು ನೀವು ಆ ಹಾಲು ಅನ್ನವನ್ನ ತಿನ್ಕೊಂಡು ಊಟ ಮಾಡಿ. ಅದೇ ರೀತಿಯಾಗಿ ವಿದೇಶಗಳಲ್ಲಿ ನಿಮ್ಮ ಮಕ್ಕಳು ಇರ್ತಾರೆ, ಅವ್ರ ಪರವಾಗಿ ನೀವು ಸಹ ಇಲ್ಲಿ ಒಂದು ಅಕ್ಕಿಯನ್ನ ದಾನ ಕೊಡ್ತಕ್ಕಂತಹದ್ದು, ಸಾಧ್ಯವಾದಂಥವ್ರು ಬೆಳ್ಳಿಯನ್ನ ದಾನ ಕೊಡ್ತಕ್ಕಂಥದ್ದು ನಿಮ್ಮ ಮಕ್ಕಳ ಹೆಸರಿನಲ್ಲಿ ನೀವು ಮಾಡ್ಕೊಳ್ಳಿ. ಅನುಕೂಲವಾಗುತ್ತೆ, ಶುಭವಾಗ್ಲಿ. ನಿಮ್ಮೆಲ್ಲರ ಜೀವನದಲ್ಲೂ ಈ ಚಂದ್ರಗ್ರಹಣದ ಗೋಜಲಗಳು ಬರದೆ ಇರೋ ಹಾಗೆ ಆಗ್ಲಿ, ನೆಮ್ಮದಿಯಾಗಿರಿ ಅಂತ ಹೇಳ್ತಾ, ಮತ್ತೊಮ್ಮೆ ಇದೇ ತಿಂಗಳ 28ನೇ ತಾರೀಕು 8ನೇ ತಿಂಗಳು 2026 ಶುಭ ಶುಕ್ರವಾರದ ಪೌರ್ಣಮಿ ದಿವಸ ತ್ರಿಪುರ ಚಂಡಿಕಾ ಅಮ್ಮನವರು ಭೂಮಿಯಲ್ಲಿ ಅವತಾರ ಮಾಡ್ತಾ ಇರುವಂತಹ ಇದೇ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೀವನದಲ್ಲೂ ಇರತಕ್ಕಂತಹ ವಿವಾಹಕ್ಕೆ ಸಂಬಂಧಪಟ್ಟಂತಹ ತೊಂದರೆ, ವಿವಾಹದ ನಂತರದಲ್ಲಿ ಬರ್ತಕ್ಕಂತಹ ತೊಂದರೆಗಳು ನಿವಾರಣೆ ಆಗಿ ಸುಖ ಸಂಸಾರ ಪ್ರಾಪ್ತಿಯಾಗಬೇಕು, ಸುಖ ಜೀವನ ಪ್ರಾಪ್ತಿ ಆಗಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಅಮ್ಮನವರಿಗೆ ಅರ್ಪಣೆ ಮಾಡಿದಂತಹ ಕರಿಮಣಿಯನ್ನ ಕೊಡ್ತಾ ಇದ್ದೇವೆ. ಆ ಕರಿಮಣಿಯನ್ನ ತಾವೆಲ್ಲರೂ ಸಹ ಬಂದು ಉಚಿತವಾಗಿ ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿಟ್ಟು 18 ದಿವಸಗಳ ಕಾಲ ಪೂಜೆ ಮಾಡೋದ್ರಿಂದಾಗಿ ಆದಷ್ಟು ಶೀಘ್ರದಲ್ಲಿ ವಿವಾಹ ಪ್ರಾಪ್ತಿಯಾಗ್ತದೆ. ಮತ್ತು ವಿವಾಹದ ನಂತರದಲ್ಲಿ ಏನಾದ್ರೂ ಸಮಸ್ಯೆಗಳಿತ್ತು ಅಂದ್ರೆ ಖಂಡಿತ ಅದು ಸಹ ನಿವಾರಣೆ ಆಗತ್ತೆ ಅಂತ ಹೇಳ್ತಾ, ಚಂದ್ರಗ್ರಹಣದ ಈ ವಿಶೇಷವಾದಂತಹ ಮಾಹಿತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.